ಅಂದ್ರೆ ಜಮೀರ್ ಅಹಮದ್ ಮತ್ತೆ ನಿಮ್ಮ ವಿಚಾರದಲ್ಲಿ ಟಾರ್ಗೆಟ್ ಆಗ್ತಾ ಇದೆ. ಹಿಂದೆ ವಾಲ್ಮೀಕಿ ಸಮುದಾಯ ಟಾರ್ಗೆಟ್ ಆಯ್ತು, ಈಗ ಅಲ್ಪಸಂಖ್ಯಾತರು ಟಾರ್ಗೆಟ್ ಆಗಿದ್ದಾರೆ. ಈ ಸಂಬಂಧವಾಗಿ ನಾವು ಡಿ ಕೆ ಶಿವಕುಮಾರ್ ಭೇಟಿ ಆಗ್ತೀವಿ ಅಂತ. ಯಾರೆಲ್ಲ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ ಮತ್ತೆ ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥವ್ರ ಮೇಲೆ ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ಥರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಸಿದ್ದರಾಮಯ್ಯವ್ರು ಏನಾದರೂ ಕಟ್ಟಾಕಿದಾರ ಸರ್? ಕಟ್ಟಾಕೋರೋ ಬಿಟ್ಟವರೋ ಯಾರಿಗೆ ಗೊತ್ತ್ರಿ? ಕಟ್ಟಾಕಕ್ಕೇನು ಕೋಣನ ಕುರಿನ ಏನು ಕಟ್ಟಾಕಕ್ಕೆ ಗೊತ್ತಾಯ್ತಾ? ಕೋಣನೂ ಅಲ್ಲ ಕುರಿನೂ ಅಲ್ಲ ಕಟ್ಟಾಕ. ಅಸಹಾಯಕರಲ್ಲ. ಅದೇನೋ ಅವ್ರಿಗೇನೊಂದು ಯಾವ ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಯಾವ ಪಾರ್ಟಿಲಿ ಇಲ್ಲ ಹೇಳಿ? ಕಾಂಗ್ರೆಸ್ನಲ್ಲೂ ಇದ್ದಾರೆ, ಎಲ್ಲ ಪಾರ್ಟಿಲೂ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಸಹಾಯಕರಾಗಿ ಮಾಡಿದಂತಹ ಆ ಶಕ್ತಿ ಅಥವಾ ವ್ಯಕ್ತಿ ಯಾರು? ಅದನ್ನ ನಾನು ಹೇಳಕ್ ಹೋಗೋದು, ನೀವೇ ಅರ್ಥ ಮಾಡ್ಕೊಳ್ಳಿ. ಮೌನ ಮುರಿಬೇಕಾ ಸರ್? ಸಿಎಂ ಮೌನ ಮುರಿಬೇಕಾ ಸರ್? ಯಾರು? ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬೋದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ನಿಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ಆಪ್ತರನ್ನೇ ಟಾರ್ಗೆಟ್ ಮಾಡಿ ಸರ್, ಅವರನ್ನು ವೀಕ್ ಮಾಡಬೇಕಂತ ಪ್ರಯತ್ನ ನಡೀತಿದೆಯಾ? ನಾನು ಹೇಳಿದ್ರೆ ಈಗ ನಾನು ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತ ನಾನು ಆಗಲೇ ಹೇಳಿದ್ದೀನಿ, ನಿಮ್ಮ ಮುಂದೆನೇ ಹೇಳಿದ್ದೀನಿ. ಈ ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಗಾಂಧಿ ಐ ಡೋಂಟ್ ನೋ ಅಂತ ಹೇಳೋ ಅಂಥವನ ಒಬ್ಬ ಮಹಾಶಯನ ಜೊತೆ ಹೋಗಿ ಡಯಾಸ್ ಹಚ್ಕೊಂಡ್ರೆ ಅದು ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇಂಡಿಸಿಪ್ಲಿನ್? ನಮ್ಮ AICC ಅಧ್ಯಕ್ಷ ಹೇಳಿದ್ರು, ಓ ಯಾವುದಪ್ಪ ಅದು ಅಯೋಧ್ಯೆ ಅಲ್ಲ ರೀ, ಪ್ರಯಾಗರಾಜಕ್ಕೆ ಹೋಗಿ ನದಿಲಿ ನಾವು ಮುಳುಗ್ಬಿಟ್ರೆ ಹಮಾರ ಗರೀಬಿ ಚಲೆ ಜಾತಾ ಕ್ಯಾ ಅಂತ ಹೇಳಿದ್ರು ಇಲ್ವೋ? AICC ಅಧ್ಯಕ್ಷ ಹೇಳಿದ್ರು. ಅಲ್ಲೋಗಿ ಇವರು ಯಾರು ಏನು ಬೇಕಾದ್ರೂ ಭಕ್ತಿ ತೋರಿಸ್ತೀವಿ, ನಮ್ಮದೇನು ಅಡ್ಡಿ ಇಲ್ಲ ತೋರಿಸೋರಿಗೆ. ಆದರೆ ಅಲ್ಲಿ ಹೋಗಿ ಎಲ್ಲ ಮಾಡಿಕೊಂಡು ಆದಿತ್ಯನಾಥ್ ಯೋಗಿಯವರು ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ ಅವರಿಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟು ಬರ್ತಾರೆ, ಹೌದಲ್ವಾ? ಇವರು ಅಂಬಾನಿ ಮದುವೆಗೆ ರಾಹುಲ್ ಗಾಂಧಿಯವರು ಅವ್ರ ಇನ್ವಿಟೇಷನ್ನೇ ಇಸ್ಕೊಳ್ಳೋದಿಲ್ಲ, ಅಂಥ ಮದುವೆಗೆ ಎಲ್ಲ ಹೋಗಿ ಬರ್ತಾರೆ. ಈಗ ನಮಗೆ ಯಾರು ಶತ್ರುಗಳು ಇರ್ತಾರೋ ಶತ್ರುಗಳ ಜೊತೆ ನಾವು ಮಿತ್ರತ್ವ ಬೆಳೆಸ್ತೀವಲ್ಲ ನಾವು, ಅದೆಲ್ಲ ಯಾರಾದ್ರು ಕೇಳಬೇಕು. ಅದನ್ನೆಲ್ಲ ನಾನು ಕ್ರಮ ಆಗಬೇಕು ಅಂತೆಲ್ಲ ಕೇಳ್ರಪ್ಪ, ಅದು ನಾನು ಕ್ರಮ ಆಗಬೇಕು ಅಂತ ಹೇಳ್ತಾ ಇಲ್ಲ. ನಾನು ಈ ಸಂಗತಿಗಳನ್ನು ಪಕ್ಷದಲ್ಲಿ ಗಮನಿಸಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಸರ್, ಮುಖ್ಯಮಂತ್ರಿಗಳ ಧ್ವನಿಯನ್ನ ಕುಗ್ಗಿಸುವ ಕೆಲಸ ಇಲ್ಲಿ ಆಗ್ತಿದೆ ಅನ್ಸುತ್ತಾ? ನಿಮ್ಗೇನು ಅನ್ಸುತ್ತೆ? ನಾನು ಹೇಳದ್ನಲ್ಲ, ಅಸಹಾಯಕರಾಗಿದ್ದಾರೆ ಅಂತ ಹೇಳದ್ನಲ್ರಿ. ಅಸಹಾಯಕರಾದ್ರೆ ಅಸಹಾಯಕತೆ ಯಾವಾಗ ವ್ಯಕ್ತ ಆಗ್ತದೆ ಅಂದ್ರೆ ಅವ್ರ ಧ್ವನಿ ಕುಗ್ಗಿದಾಗ ಮಾತ್ರ ಅಸಹಾಯಕತೆ ವ್ಯಕ್ತ ಆಗ್ತದೆ, ಹೌದಲ್ವಾ? ಈ ಎರಡು ಒಂದೇ ಪ್ರಕರಣ ಸರ್. ತಮ್ಮನ್ನ ವಜಾಗೊಳಿಸಿದ್ದು ನಿನ್ನೆ, ಒಬ್ಬರನ್ನ ವಜಾಗೊಳಿಸಿದ್ದು, ಒಬ್ಬರನ್ನ ಪಕ್ಷದಿಂದ ಕೈ ಇದ್ ಮಾಡಿದ್ದು, ಎಲ್ಲ ಸಿಮಿಲರ್ ಸರ್, ಒಂದೇ ತರ ಪ್ರಕರಣನ. ನೋಡಿ, ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಜನ ಮಾತಾಡ್ತಾ ಇದ್ದಾರೆ ರೀ. ಭೇಟಿ ಮಾಡೋ ಅಗತ್ಯ ಇದೆಯಾ ಸರ್? ಯಾರಿಗೆ? ಸತೀಶ್ ಜಾರಕಿಹೊಳಿ ಅವರು ನೋಡಿ ಕೇಳಿ, ಸತೀಶ್ ಜಾರಕಿಹೊಳಿ ಅವರು ಇನ್ನೊಬ್ರು ಅವರೆಲ್ಲ ಕ್ಯಾಬಿನೆಟ್ ಸಚಿವರು ಇರ್ತಾರೆ, ಕೊಲೀಗ್ಸ್ ಇರ್ತಾರೆ. ಅವ್ರುಗಳು ಪರಸ್ಪರವಾಗಿ ಅವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸ ಇರ್ತವೆ, ಇವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸಗಳಿರ್ತವೆ. ಅದರಿಂದ ಯಾರೇ ಮಂತ್ರಿಗಳು ಯಾರನ್ನೇ ಭೇಟಿ ಮಾಡಿದ್ರು ಕೂಡ ಅದಕ್ಕೆ ರಾಜಕೀಯ ಅರ್ಥ ಕಲ್ಪಿಸಬಾರದು ಅಂತೇಳಿ. ನೋಡಿ, ಅದು ಯಾರ್ಯಾರು ಯಾವ್ಯಾವ ಅಜೆಂಡಾ ಇಟ್ಕೊಂಡು ಚರ್ಚೆ ಮಾಡ್ತಾರೋ ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋದೇನೆಂದರೆ ಅವರು ಎಲ್ಲ ಕೊಲೀಗ್ಸ್ ಇರ್ತಾರೆ. ಕೊಲೀಗ್ಸ್ ಯಾರು ಪರಸ್ಪರ ಭೇಟಿ ಮಾಡ್ತಕ್ಕಂಥ ಅದರಲ್ಲಿ ಯಾವುದೇ ರೀತಿಯ ದೋಷ ನನಗೆ ಕಂಡು ಬರ್ತಾ ಇಲ್ಲ. ಕೇರಳಕ್ಕೆ ಹೋಗಿದ್ದು ಪಕ್ಷದ ಶಿಸ್ತಿನ ಕಾರಣಕ್ಕೆ, ಪಕ್ಷ ಹೇಳಿದ ಕಾರಣಕ್ಕೆ ಮೋಜು ಮುಸ್ತಿ ಮಾಡಕ್ ಹೋಗಿರಲಿಲ್ಲ. ಪಕ್ಷ ಹೈಕಮಾಂಡ್ ಇದ್ರೆ ಈಗ ಶಾಮನೂರು ಶಿವಶಂಕರಪ್ಪನವರು ದಿವಂಗತರಾಗಿದ್ದಾರೆ, ಅವ್ರ ಬಗ್ಗೆ ನಾವು ಯಾವುದೇ ರೀತಿಯ ಕಾಮೆಂಟ್ಸ್ ಮಾಡಬಾರ್ದು, ಗೊತ್ತಾಯ್ತಾ? ಆದರೂ ಕೂಡ ಶಿವಮೊಗ್ಗ ಎಲೆಕ್ಷನ್ಗೆ ಹೋಗಿ ಅವರು
ರಾಘವೇಂದ್ರನಿಗೆ ಮತ ಹಾಕಿ ಅಂತೇಳಿ ಭಾಷಣ ಮಾಡಿಬಿಟ್ರು. ಅವಾಗೇನು ಕ್ರಮನೇ ಆಗಲಿಲ್ಲ. ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇನ್ಡಿಸಿಪ್ಲಿನ್? ಮತ್ತು ಅವಾಗ ಇವರೇ ಎಲ್ಲರೂ ಇದ್ರಲ್ಲ, ಏನು ಮಾಡ್ತಿದ್ರು ಇವರೆಲ್ಲ? ಅವ್ರಿಗೆ ಅಟ್ಲೀಸ್ಟ್ ಒಂದು ಹೇಳೋವರೆಗೂ ಮುಗಿಸ್ಬಿಟ್ರಿ. ಮೌಖಿಕವಾಗಾದರೂ ಕೂಡ ಅವ್ರಿಗೊಂದು ಎಚ್ಚರಿಕೆ ಕೊಡಬೇಕಲ್ಲ, ಏನೋ ಕೊಟ್ಟಿದ್ರು. ಮತ್ತು ಅವ್ರು ಹೋಗಿ ಡಯಾಸ್ ಹಾಕ್ಕೊಂಡು ಡಯಾಸ್ ಮೇಲೆ ರಾಘವೇಂದ್ರನ ಮತ ಹಾಕಬೇಕು ಅಂತ ಹೇಳಿ ಮಾತಾಡ್ತಾರೆ. ನಾವು ಅವ್ರ ಬಗ್ಗೆ ಆರೋಪ ಮಾಡ್ತಾ ಇಲ್ಲ, ಸಂಗತಿ ಹೇಳ್ತಾ ಇದ್ದೀನಿ ಅಷ್ಟೇ. ಸುರ್ಜೇವಾಲಾ ಅವರು ಕೂಡ ಇದನ್ನೆಲ್ಲನೂ ಒಂದು ರೀತಿ ಚರ್ಚೆ ಮಾಡಬೇಕಾಯಿತು. ನೋಡಿ, ಅವೆಲ್ಲನೂ ಕೂಡ ಇಂಡಿಕೇಶನ್, ಇಂಡಿಸಿಪ್ಲಿನ್ ಅದೆಲ್ಲ. ಈಗ ಅವ್ರದ್ದು ಘೋಷಣೆ ಆಗೋದಕ್ಕಿಂತ ಮುಂಚೆನೇ ಹೋಗಿ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದು, ಪಕ್ಷದಲ್ಲಿ ಶಾಸಕರಾಗಿದ್ದುಕೊಂಡು ಇನ್ನೊಂದು ಪಕ್ಷಕ್ಕೆ ವೋಟ್ ಹಾಕಿ ಅಂತೇಳಿ ಬಹಿರಂಗವಾಗಿ ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಪಕ್ಷಕ್ಕೆ ಇಂಡಿಸಿಪ್ಲಿನ್ ಇದೆ ಪಕ್ಷದಲ್ಲಿ ಇರ್ತಕ್ಕಂಥದ್ದನ್ನು ತೋರಿಸುತ್ತೆ. ಸರ್, ಇಬ್ರು ನಾಯಕರ ವಿರುದ್ಧ ಕ್ರಮ ತಗೊಂಡಿರೋದು ಹೈಕಮಾಂಡ್ ಅಲ್ಲ, ರಾಜ್ಯ ನಾಯಕರೇ ಅನ್ನುವಂಥದ್ದು ಸರ್ ನಿಮ್ಮ ಮಾತು? ನೋಡಮ್ಮ, ರಾಜ್ಯ ನಾಯಕರು ಹೈಕಮಾಂಡ್ ಎಲ್ಲ ಒಟ್ಟಿಗೆ ಚರ್ಚೆ ಮಾಡಿನೇ ತೀರ್ಮಾನ ಮಾಡೋದು. ಯಾರೊಬ್ಬರೇ ಮಾಡ್ತಾರೆ ಅಂತೇಳಿ ತಿಳ್ಕೊಬಾರ್ದು. ನೋಡಿ, ಬಂದಿರೋ ಮಿನಿಸ್ಟರ್ ತೊಗೊಳ್ಳಿ. ನೋಡ್ರಿ, ರಾಜಕೀಯದ ನಾನು ಹೇಳಿದೆ, ಪೊಲಿಟಿಕಲ್ ಕಂಪಲ್ಷನ್ಸ್ ಏನು ಬರ್ತವೆ ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಬನ್ನಿ, ಹೊರಟಿದ್ದಾರೆ ಎಲ್ಲ ಪಾಪ. ಆಯ್ತಲ್ಲ, ಹೇಳಿದ್ನಲ್ಲ, ನಾನು ಆಗ್ಬೇಕು ಅಂತ ಪ್ರಯತ್ನನೂ ಮಾಡೋದಿಲ್ಲ, ನಾನು ಆಗೋದು ಇಲ್ಲ. ಹಿರಿಯ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಸರ್. 4 ದಿನ ಎಲ್ಲ ವಾಪಸ್ ಹೊರಟ್ರಲ್ಲ ಡೆಲ್ಲಿಯಿಂದ. ಬೆಳಗ್ಗೆನೆ ಹೊರಟ್ರಲ್ರಿ, ಲ್ಯಾಂಡ್ ಆಗೋರು ಎಲ್ಲರೂ ಹೋಗಿ ಕೇಳ್ಕೊಬನ್ನಿ. ಅವರೆಲ್ಲರ ಬಯಕೆ ಈಡೇರಲಿ ಅಂತೇಳಿ ನಾನು ಆಶಿಸ್ತೇನೆ. ನಡೀರಿ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.